ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಅಭಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಇವತ್ತು ಅವರು ಮಾತನಾಡಿದರು. 5-6 ಜಿಲ್ಲೆಗಳಲ್ಲಿ ಮಾತ್ರ ಈ ರೀತಿಯ ಸಮಸ್ಯೆಗಳು ನಮಗೆ ಕಾಣಿಸ್ತಾ ಇದೆ. ಬಾಕಿ 88,000 ಮೆಟ್ರಿಕ್ ಟನ್ ಯೂರಿಯಾ ಬರುತ್ತೆ. ಬಂದ ನಂತರದಲ್ಲಿ ಎಲ್ಲವೂ ಕೂಡ ನಾವು ವಿತರಣೆ ಮಾಡ್ತೀವಿ. ಆಗಸ್ಟ್ನಲ್ಲಿ ಬೇಕಾದ ಗೊಬ್ಬರ ಖರೀದಿಗೆ ಈಗ ಜನ ಮುಂದಾಗ್ತಾ ಇದ್ದಾರೆ. ಹೀಗಂತ ವಿಧಾನಸೌಧದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಡ್ವಾನ್ಸ್ಡ್ ಆಗಿ ಜನ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ನಿಮ್ಗೆ ಈಗ ಎಷ್ಟು ಬೇಕೋ ಅಷ್ಟನ್ನ ತೆಗೆದುಕೊಳ್ಳಿ ಅನ್ನುವಂತಹ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ ಯೂರಿಯಾ ಮತ್ತು ನ್ಯಾನೋ ಯೂರಿಯಾ ಏನು ಡಿಫ್ರೆನ್ಸ್ ಇಲ್ಲ. ಅದನ್ನು ಎಕ್ಸಾಮ್ ಎಲ್ಲ ಕಡೆ ಎಕ್ಸ್ಪೆರಿಮೆಂಟಲ್ ಆಗಿ ಪ್ರೂವ್ ಆಗಿರೋದ್ರಿಂದ ಅದನ್ನು ಸಹ ಉಪಯೋಗಿಸಿದ್ರೆ ಸ್ವಲ್ಪ ಈ ಒತ್ತಡ ಕಡಿಮೆ ಆಗುತ್ತೆ. ಮತ್ತು ನಾನು ರೈತರಿಗೆ ನಿರಂತರವಾಗಿ ಕಳೆದ ಒಂದು ವಾರದಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ಇವತ್ತು ಸೋಯಿಂಗ್ ಇದೆ ಅವರಷ್ಟೇ ಅಂಗಡಿ ಹತ್ರ ಹೋದರೆ ತೊಂದರೆ ಇಲ್ಲ. ಸೊ ಲೇಟಾಗಿ ಒಂದು ತಿಂಗಳು ಬೇಕಾಗಿರೋರು ಸಹ ಇವತ್ತೇ ಹೋಗ್ತಕ್ಕಂಥದ್ದು ಬೇಡ, ನಿಮಗೆ ಈ ವಾರ ಆದಮೇಲೂ ಸಿಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಜೊತೆಗೆ ನಮಗೆ ಎಲ್ಲ ಸ್ಟಾಲ್ಗಳಲ್ಲಿ ನಮ್ಮ RSKಗಳಲ್ಲಿ ಅಥವಾ ಪ್ರೈವೇಟ್ ಮಾಲೀಕರುಗಳು ಸೊ ಯಾವ